ಪುನಃ ಪ್ರಾಪ್ತಿ ಅಂತ ಕರೀತಾರೆ. ಅದನ್ನೇ ಕನ್ನಡದಲ್ಲಿ ನಾವು ಕಲಿಕಾ ಚೇತರಿಕೆ ಅಂತ ಹೇಳಿದ್ರೆ, ಇವತ್ತು ನವಿ ಕಕ್ಷಾ ಹಿಂದಿ ಇದೆ. 9ನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದಲ್ಲಿ सीखने के प्रतिफल 2 ಕಲಿಕಾ ಫಲ 2 ಗತಿವಿಧಿ 3 ಅಂದ್ರೆ ಚಟುವಟಿಕೆ 3ರಲ್ಲಿರ್ತಕ್ಕಂಥ ಅಭ್ಯಾಸದ ಪ್ರಶ್ನೆಗಳ ವಿಡಿಯೋಗಳನ್ನು ತಂದಿದ್ದೀನಿ. ಇದಕ್ಕಿಂತ ಮೊದಲಿನ ಭಾಗದ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ಪ್ಲೇಲಿಸ್ಟ್ ಲಿಂಕ್ ಅಲ್ಲಿ ಅದರದ್ದು ಒಂದು ಪ್ಲೇಲಿಸ್ಟ್ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಸಜೆಸ್ಟ್ ಮಾಡ್ತೀನಿ, ಅದನ್ನು ಒತ್ತಿ ನೋಡಬಹುದು. 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿನೂ ಕೂಡ ಕಲಿಕಾ ಹಾಳೆಗಳ ಉತ್ತರಗಳಿದ್ದಾವೆ, ನೋಡಿ ಅಂತ ಹೇಳ್ತಾ, ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ. सीखने के प्रतिफल 2 ಗತಿವಿಧಿ 3ರಲ್ಲಿರ್ತಕ್ಕಂಥ ಅಭ್ಯಾಸದ ಉತ್ತರಗಳನ್ನು. ತಮ್ಗೆ ಈಗಾಗಲೇ ಗೊತ್ತೇ ಇರತಕ್ಕಂಥದ್ದು ಕಲಿಕಾ ಫಲ ಬಂದ್ಬಿಟ್ಟು हिंदी वर्णमाला के अक्षरों के स्वरूप तथा उनके उच्चारण को समझेंगे. ತಾವು ಹಿಂದಿ ವರ್ಣಮಾಲೆಯಲ್ಲಿ ಬಳಕೆಯಲ್ಲಿರ್ತಕ್ಕಂಥ ಅಕ್ಷರಗಳ ಸ್ವರೂಪ ಮತ್ತು ಉಚ್ಚಾರಣ ಕ್ರಮವನ್ನು ಏನು ಮಾಡ್ತೀರಪ್ಪ ಅಂದರೆ ತಿಳಿದುಕೊಳ್ಳುತ್ತೀರಿ. ಇದೇ ಕಲಿಕಾ ಫಲದ ಆಧಾರದ ಮೇಲೆ ಚಟುವಟಿಕೆಗಳು ರಚನೆ ಆಗಿದ್ದವು. ಗತಿವಿಧಿ 3 ಚಟುವಟಿಕೆ 3 ಮಾತ್ರಾओं का ಪರಿಚಯ, ಸ್ವರ ಚಿಹ್ನೆಗಳ ಪರಿಚಯ ಅಂತಕ್ಕಂಥದ್ದು ಇದರಲ್ಲಿ ಇದೆ. ಎಸ್ ಏನಿದೆ ನೋಡಿ, ಅಭ್ಯಾಸ 2.14 नमूने के अनुसार मात्राओं से बने 5 शब्द लिखिए. ಸೊ ನಮೂನೆಗೆ ಅನುಗುಣವಾಗಿ ಅನುಸಾರವಾಗಿ ಸ್ವರ ಚಿಹ್ನೆಯನ್ನು ಬಳಸಿ 5 ಶಬ್ದಗಳನ್ನು ತಾವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಅದಲ್ಲಿ ಅಗೆ ಯಾವುದೇ ಸ್ವರ ಚಿಹ್ನೆ ಇರೋದಿಲ್ಲ. ಸೊ ಅಕ್ಕೆ ಇರ್ತಕ್ಕಂಥದ್ದು ಸರಳವಾಗಿರ್ತಕ್ಕಂಥ ಶಬ್ದ ಇತ್ತು ಕಮಲ. ಉತ್ತರ ನೋಡೋದಾದ್ರೆ ವಿದ್ಯಾರ್ಥಿಗಳೇ 5 ಶಬ್ದಗಳು ಎಸ್ ಜಲ, ಸರ, ನಲ, ಭವನ, ನಯನ. ಇದು ಒಂದು ಮಾತ್ರವನ್ನು ಬಳಸಿ ಬರೀತಕ್ಕಂಥದ್ದು. ಅಕ್ಕೆ ಮಾತ್ರ ಇಲ್ಲ, ಮಾತ್ರ ರಹಿತ ಶಬ್ದ. ಇನ್ನು 2ನೇ ಅಕ್ಷರ ಸ್ವರ ಬಂದ್ಬಿಟ್ಟು ಆ ಇದೆ. ಸೊ ಕಾನ ಅಂತ ಕೊಟ್ಟಿದ್ದಾರೆ. ಆ ಮಾತ್ರ ಚಿಹ್ನೆಯನ್ನು ಬಳಸಿ ಬರೀತಕ್ಕಂಥ 5 ಶಬ್ದಗಳು ಬಂದ್ಬಿಟ್ಟು ಎಸ್ ಕಾಮ್, ಗಾಯ್, ಮಾನವ್, ಕಾಗಜ್, ಆಮ್. ಅದೇ ತರನಾಗಿ ವಿದ್ಯಾರ್ಥಿಗಳೇ ಈ ಇದೆ, ಹೀಗೆ ಇರ್ತಕ್ಕಂಥದ್ದು ಒಂದು ಬರ್ದಿರ್ತಕ್ಕಂಥ ಶಬ್ದ ಬಂದ್ಬಿಟ್ಟು ಕಿತಾಬ್ ಅಂತ ಬರೆದಿದ್ದಾರೆ. ಹೀಗೆ ಸ್ವರ ಚಿಹ್ನೆಯನ್ನು ಹಚ್ಚಿದಾಗ ಆಗುತ್ತೆ ಎಸ್ ದಿನ್, ತಿಲ್, ಸಿತಾರ್, ಚಿತ್ರ, ನಿಧಿ ಅಂತಕ್ಕಂಥದ್ದು ಉತ್ತರ. ಇನ್ನು ದೊಡ್ಡ ಇದೆ ನೋಡಿ, ಬಡಿ, ಕೀಲಿದೆ. ಸೊ ಬಡಿಗೆ ಇರ್ತಕ್ಕಂಥ ಶಬ್ದಗಳು ಬರೆದಿದ್ದು ಪೀಲಾ ಇದೆ, ಸಿಟಿ ಇದೆ, ಜೀವನ್, ನೀಲಾ, ದೀದಿ. ಇನ್ನು ಈ ನಂತರ ಬರ್ತಕ್ಕಂಥದ್ದು ಹೂ ಇದೆ. ಸೊ ಹೂಗೆ ಬರ್ದಿರ್ತಕ್ಕಂಥದ್ದು ಪೂಲ್ ಅಂತಕ್ಕಂಥ ಒಂದು ಶಬ್ದವನ್ನು ಬರೆದಿದ್ದಾರೆ. ಅದೇ ತರನಾಗಿ ಬರೀತಕ್ಕಂಥದ್ದು ಮುನಿ, ಖುಲ್, ಕುಟಿಯಾ, ತುರಂಗ, ಖುಷಿ. ಇವು ಹೂ ಮಾತ್ರ ಚಿಹ್ನೆಯನ್ನು ಬಳಸಿ ಬರೆದಿರತಕ್ಕಂಥ ಶಬ್ದಗಳು ಆಗಿದ್ದವು. ಇನ್ನು ಬಡಿ ಹೂ ಇದೆ. ಎಸ್ ಫೂಲ್ ಅಂತ ಕೊಟ್ಟಿದ್ದಾರೆ. ಆ ಬಡಿ ಹೂ ಬಳಸಿ ಬರೀತಕ್ಕಂಥ ಶಬ್ದಗಳು ಝೂಲಾ, ಪೂಜಾ, ಸೂರಜ್, ಧೂಪ್, ನೂತನ್. ನೆಕ್ಸ್ಟ್ ಇರ್ತಕ್ಕಂಥದ್ದು ರೀ ಇದೆ. ಕೃತಿ ಅಂತ ಬರೆದಿದ್ದಾರೆ. ಸೊ ರೀ ಬಳಸಿ ಬರತಕ್ಕಂಥ ಶಬ್ದಗಳು ತೃಣ ಇದೆ, ಮೃದು ಇದೆ, ಕೃಷಕ, ಪೃಷ್ಠ, ಕೃಷ್ಣ. ಇವೆಲ್ಲ ಏನಪ್ಪ ಅಂತಂದ್ರೆ ರೀ ಮಾತ್ರ ಚಿಹ್ನೆ ಬಳಸಿ ಬರೆದಿರ್ತಕ್ಕಂಥ ಶಬ್ದಗಳು ಆಗಿದ್ದವು. ಎ ಇದೆ. ಸೊ ಹೇಗಿರ್ತಕ್ಕಂಥ ಮಾತ್ರ ಚಿಹ್ನೆ ಬರೆದಿರ್ತಕ್ಕಂಥ ಶಬ್ದ ಕೇಲ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಬರೀತಕ್ಕಂಥದ್ದು ರೇಲ್, ಖೇಲ್, ಸಪೇರಾ, ಕೇತಲಿ, ಮೇಲ ಅಂತಕ್ಕಂಥದ್ದು ಇತ್ತು. ಇನ್ನು ಐ ಇದೆ. ಐ ಸ್ವರ ಚಿಹ್ನೆ ಬಳಸಿ ಬರೆದಿರ್ತಕ್ಕಂಥದ್ದು ಪೈಸಾ ಅಂತ ಬರೆದಿದ್ದಾರೆ. ಸೊ ಇಲ್ಲಿರ್ತಕ್ಕಂಥ 5 ಶಬ್ದಗಳು ಎಸ್ ಗಯ್ಯಾ, ಮೈನಾ, ಮೈದಾನ್, ಕೈಲಾಶ್, ಬೈಲ್ ಅಂತಕ್ಕಂಥ ಶಬ್ದಗಳು ಆಗಿದ್ದವು. ಇನ್ನು ಓ ಸ್ವರ ಚಿಹ್ನೆ ಮೋಲ್ ಅಂತಕ್ಕಂಥ ಬರೆದಿದ್ದಾರೆ. ಓ ಸ್ವರ ಚಿಹ್ನೆ ಬಳಸಿರ್ತಕ್ಕಂಥ ಶಬ್ದಗಳು ಲೋಗ್, ಗೋಲ್, ಭೋಜನ್, ಛೋಟಾ, ರೋಕ್. ಕಡೆಗೆ ಇರ್ತಕ್ಕಂಥದ್ದು ಸ್ವರ ಚಿಹ್ನೆ ಇತ್ತು, ಅವು ಅಂತಕ್ಕಂಥದ್ದಿತ್ತು. ಸೊ ಅವು ಸ್ವರ ಚಿಹ್ನೆನ ಬಳಸಿರ್ತಕ್ಕಂಥ ಶಬ್ದ ಏನಿತ್ತಪ್ಪ ಅಂತಂದ್ರೆ ಮೌನ ಅಂತ ಇತ್ತು. ಅದರಲ್ಲಿ ನಾವು ನೌಕಾ ಬರಿಬಹುದು, ಔಲಾದ್ ಬರಿಬಹುದು, ಗೌತಮ್ ಬರಿಬಹುದು, ಕೌನ್ ಮತ್ತು ಔರತ್. ಇವು ಅವು ಸ್ವರ ಚಿಹ್ನೆಯನ್ನ ಬಳಸಿ ಬರೆದಿರ್ತಕ್ಕಂಥ ಶಬ್ದಗಳು ಆಗಿದ್ದವು. ಇನ್ನು ಮುಂದೆ ಕೊಟ್ಟಿದ್ದಾರೆ 2.14 ನಲ್ಲಿ ನಿಮ್ನಲಿಖಿತ ಶಬ್ದों में से ई और ओ की मात्रा वाले शब्दों को चुन कर लिखिए. ಕೊಟ್ಟ ಶಬ್ದಗಳಲ್ಲಿ ಬಡಿ ಸ್ವರ ಚಿಹ್ನೆಯ ಮಾತ್ರಗಳು ಮತ್ತು ಓದ ಚಿಹ್ನೆಯ ಮಾತ್ರಗಳನ್ನು ತಾವು ಆರಿಸಿ ಬರಿಬೇಕಿತ್ತು. ಶಬ್ದಗಳನ್ನು ನೋಡೋದಾದ್ರೆ ಕೀಲಿದೆ, ತೋತಾ, ನೀಲ್, ಲೋಗ್, ಚೀತಾ,
रानी, लोटा, शीशा, झील, चोर. मोर, खीरा, शोर, नीम, डोर, गोल, पानी, घोड़ा, ಸೋನಾ, ಲೀಚಿ ಅಂತಕ್ಕಂಥ ಶಬ್ದಗಳು ಇದ್ದವು. ಇದರಲ್ಲಿ ಬಡಿ ಈ ಮಾತ್ರಾವಲಿ ಶಬ್ದಗಳನ್ನ ಮೊದಲು ನಾವು ಏನು ಮಾಡೋಣ ನೋಡೋಣ. ಎಸ್, ಬಡಿ ಇಲ್ಲಿ ಮಾತ್ರ ಇರ್ತಕ್ಕಂಥ ಶಬ್ದಗಳು ಕೀಲ್, ನೀಲ್, ಚೀತಾ, ರಾಣಿ, ಶೀಶಾ, झील, खीरा, नीम, पानी, ಲೀಚಿ. ಇನ್ನು ಓದು ಮಾತ್ರಾವಲಿ ಶಬ್ದಗಳು ಯಾವಿದಾವ ಅಂತಂದ್ರೆ ಎಸ್, ತೋತಾ, ಲೋಗ್, ಲೋಟಾ, ಚೋರ್, मोर, शोर, डोर, गोल, घोड़ा, ಸೋನಾ ಅಂತಕ್ಕಂಥ ಏನಾಗಿದ್ದವಪ್ಪ ಅಂತಂದ್ರೆ ಓ ಮಾತ್ರಾವಲಿ ಶಬ್ದಗಳು ಆಗಿದ್ದವು. ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಈ ಕಲಿಕಾ ಹಾಳೆಯಲ್ಲಿ ನಿಮ್ಗೆ ಏನ್ ಮಾಡಿದಾರೆಪ್ಪ ಅಂದ್ರೆ ಸ್ವರ ಚಿಹ್ನೆಗಳ ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ. ಸೊ ಒಟ್ಟಾರೆಯಾಗಿ 12 ಸ್ವರ ಚಿಹ್ನೆಗಳನ್ನ ಮಾತ್ರಗಳನ್ನ ಬಳಸ್ತೀವಿ. ಅದಕ್ಕೆ ಅಕೆ ಮಾತ್ರ ಇರೋದಿಲ್ಲ ಅಂತಕ್ಕಂಥದ್ದು ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ಯಾವ ಸ್ವರಕ್ಕೆ ಯಾವ ಸ್ವರ ಚಿಹ್ನೆ ಇದೆ, ಆ ಸ್ವರ ಚಿಹ್ನೆಯನ್ನ ಬಳಸಿ ಬರೀತಕ್ಕಂಥ ಶಬ್ದಗಳ ಅರಿವು ಪರಿಚಯ ತಮಗೆ ಆಗಬೇಕು. ಮತ್ತೆ ಆ ಶಬ್ದಗಳಲ್ಲಿ ಆ ಸ್ವರ ಚಿಹ್ನೆಗಳ ಬಳಕೆ ಹೇಗಾಗಿದೆ, ಎಲ್ಲಿ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ತಾವು ತಿಳಿದುಕೊಂಡಿದ್ದೆ. ಆದ್ರೆ ಈ ಕಲಿಕಾ ಹಾಳೆಯಲ್ಲಿ ಬರೀತಕ್ಕಂಥ ಒಂದು ಅಭ್ಯಾಸದ ಪ್ರಶ್ನೆಗಳಿಗೆ ಸರಾಗವಾಗಿ ಉತ್ತರವನ್ನು ಕೊಡೋದ್ರ ಜೊತೆಗೆ ತಾವು ಸ್ವರ ಚಿಹ್ನೆಗಳನ್ನ ಏನ್ ಮಾಡ್ತೀರಪ್ಪ ಅಂತಂದ್ರೆ ಗುರುತಿಸ್ತೀರಿ ಮತ್ತೆ ಸ್ವರ ಚಿಹ್ನೆಗಳನ್ನ ಬಳಸ್ತೀರಿ ಅಂತಕ್ಕಂಥ ಸಾಮರ್ಥ್ಯವನ್ನು ಸಹಿತ ತಾವುಗಳು ರೂಢಿಗಳನ್ನ ಮಾಡ್ಕೊಳ್ಬಹುದು. ಇಷ್ಟ ಇತ್ತು ಈ ಒಂದು ವಿಡಿಯೋದಲ್ಲಿ. ಸೊ 9ನೇ ತರಗತಿಯ ಕಲಿಕಾಫಲ 2 ಚಟುವಟಿಕೆ 3ರಲ್ಲಿ ಮತ್ತೆ ಸಿಗ್ತೀನಿ ಮುಂದಿನ ಭಾಗದ ವಿಡಿಯೋದಲ್ಲಿ. ದಯಮಾಡಿ ತಾವು ವಿಡಿಯೋವನ್ನು ನೋಡಿದಿರಿ. ವಿಡಿಯೋ ತಮಗೆ ಇಷ್ಟ ಆದರೆ ಒಂದು ಲೈಕ್ ಅನ್ನ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಸೊ ಮತ್ತೆ ಸಿಗ್ತೀನಿ ಹೊಸದಾಗಿರ್ತಕ್ಕಂಥ